ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಕೌರವರ ಸಭೆಯಲ್ಲಿ ಪಾಂಡವರನ್ನ ಹುಡುಕುವ ವಿಷಯದಲ್ಲಿ ಮಾತುಕತೆ, ಮತ್ತೆ ವಿರಾಟ ನಗರದ ಮೇಲೆ ಆಕ್ರಮಣ ಮಾಡೋದಕ್ಕೆ ನಿಶ್ಚಯ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಸೋದರರ ಸಹಿತ ಕೀಚಕ ಅಕಸ್ಮಾತ್ತಾಗಿ ಸತ್ತೋಗಿದ್ದನ್ನ ನೋಡಿ ಜನರೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಅವನು ಅಷ್ಟೊಂದು ಪರಾಕ್ರಮಿ, ರಾಜನನ್ನೇ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ. ಆಮೇಲೆ ಜನಗಳಿಗೂ ತುಂಬಾ ಅವನು ಹಿಂಸೆನೂ ಕೊಡ್ತಾ ಇರ್ತಾನೆ. ಅಂಥವನು ತನ್ನ ತಮ್ಮಂದ್ರ ಸಹಿತ ಸತ್ತೋಗಿದಾನಲ್ಲ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಮತ್ತೆ ಆ ನಗರ ಮತ್ತೆ ಆ ರಾಷ್ಟ್ರದಲ್ಲಿ ಅಲ್ಲಲ್ಲೇ ಅವರು ಸೇರಿಕೊಂಡು ತಮ್ಮಲ್ಲೇ ಚರ್ಚೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಯಾರಾದರೂ ಈ ರೀತಿ ಬಲಶಾಲಿ ಆಗಿರೋನು ಸತ್ತೋದ ಅಂತಂದರೆ ಅಲ್ಲಲ್ಲೇ ನಿಂತ್ಕೊಂಡು ಹೇಗಿರ್ಬೋದು ಏನಿರ್ಬೋದು ಅಂತೆಲ್ಲ ಮಾತಾಡ್ತಾರಲ್ವಾ. ಸೊ ಅವ್ರೇನು ಅಂದ್ಕೊಳ್ತಾರೆ, ಮಹಾಬಲಿ ಕೀಚಕ ತನ್ನ ಶೂರವೀರತೆಯ ಕಾರಣದಿಂದ ರಾಜ ವಿರಾಟನಿಗೆ ಬಹಳ ಪ್ರೀತಿಪಾತ್ರನಾಗಿದ್ದ. ಅವನು ಅನೇಕ ಸೈನ್ಯವನ್ನ ಸಂಹಾರ ಮಾಡಿದ್ದ. ಅಂದ್ರೆ ಅವನು ಯುದ್ಧಕ್ಕೆ ಹೋದಾಗ ಬೇಕಾದಷ್ಟು ಸೈನ್ಯವನ್ನ ಸೋಲಿಸಿದ್ದ. ಆದ್ರೆ ಜೊತೆನಲ್ಲಿ ಅವನ ದುಷ್ಟ ಪರಸ್ತ್ರೀಗಾಮಿ ಆಗಿದ್ದ. ಅಂದ್ರೆ ಬೇರೆಯವರ ಹೆಂಗಸರಿರ್ತಾರಲ್ಲ, ಹೆಂಡತಿಯರು, ಅವರನ್ನ ಇಷ್ಟಪಡೋದು, ಅವರು ನನಗೆ ಬೇಕು ಅನ್ನೋದು, ಆ ರೀತಿ ಪರಸ್ತ್ರೀಗಾಮಿ ಆಗಿದ್ದ. ಅದಕ್ಕೋಸ್ಕರನೇ ಆ ಪಾಪಿಯನ್ನ ಗಂಧರ್ವರು ಕೊಂದು ಹಾಕಿದ್ದಾರೆ ಅಂತನ್ಬಿಟ್ಟು ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಮಹಾರಾಜ ಶತ್ರುಸೇನನ ಸಂಹಾರ ಮಾಡದಂತ ದುರ್ಜಯ ವೀರ, ಯಾರು ಜಯಿಸೋದಕ್ಕೆ ಆಗಲ್ಲ ಅಂಥ ವೀರ ಆ ಕೀಚಕನ ವಿಷಯದಲ್ಲಿ ದೇಶ ದೇಶಗಳಲ್ಲೂ ಕೂಡ ಈ ರೀತಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅಲ್ಲಲ್ಲಿ ಜನಗಳು ತಮಗೆ ಏನು ಅನ್ಸುತ್ತೋ ಆ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅಜ್ಞಾತವಾಸದ ಅವಸ್ಥೆಯಲ್ಲಿರುವಂತಹ ಪಾಂಡವರನ್ನ ಹುಡುಕಬೇಕು ಅಂತ ದುರ್ಯೋಧನ ಯಾವ ಗುಪ್ತಚರರನ್ನ ಕಳಿಸಿದ್ನೋ ಅವರೆಲ್ಲ ಏನು ಮಾಡಿದ್ರು, ಬೇಕಾದಷ್ಟು ಗ್ರಾಮ, ರಾಷ್ಟ್ರ ಮತ್ತೆ ನಗರಗಳಲ್ಲಿ ಅವರನ್ನ ಹುಡುಕಿ ಕೊನೆಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ಬರ್ತಾರೆ. ಅಲ್ಲಿ ಅವರು ರಾಜಸಭೆಯಲ್ಲಿ ಕೂತಿರುವಂತಹ ಕುರು ರಾಜ ದುರ್ಯೋಧನನ ಹತ್ರಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅಲ್ಲಿ ಮಹಾತ್ಮ ಭೀಷ್ಮ, ದ್ರೋಣ, ಕರ್ಣ, ಕೃಪ ಮತ್ತೆ ತ್ರಿಗರ್ತ ದೇಶದ ರಾಜ ಮತ್ತೆ ದುರ್ಯೋಧನನ ತಮ್ಮಂದ್ರು ಇವರೆಲ್ಲರೂ ಇರ್ತಾರೆ. ಅವರೆಲ್ಲರ ಮುಂದೆ ಅವ್ರು ಹೋಗಿ ಹೇಳ್ತಾರೆ, ರಾಜನೇ, ಪಾಂಡವರನ್ನ ಹುಡುಕೋದಕ್ಕೆ ನಾವು ಸದಾ ಬಹಳ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಅವರು ಯಾವಾಗ ಯಾವ ಕಡೆ ಎಲ್ಲಿಂದ ಎಲ್ಲಿಗೆ ಹೊರಟೋದ್ರು ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ. ನಾವು ಪರ್ವತಗಳ ಎತ್ತರವಾದಂತಹ ಶಿಖರಗಳ ಮೇಲೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಜನಗಳ ಗುಂಪುಗಳಿರುತ್ತಲ್ಲ, ಅಲ್ಲೆಲ್ಲ ಹೋಗಿ ಹುಡುಕಿದ್ವಿ. ಮತ್ತೆ ಊರುಗಳಲ್ಲಿ, ನಗರಗಳಲ್ಲಿ ಎಲ್ಲ ಕಡೆನೂ ಬಹಳ ಹುಡುಕಾಡ್ಬಿಟ್ವಿ. ಆದರೆ ಎಲ್ಲೂ ಅವರ ಸುಳುವು ಸಿಗಲಿಲ್ಲ. ನಮಗನ್ಸುತ್ತೆ ಅವರು ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿರಬೇಕು, ಅಂದರೆ ಅವ್ರು ಬದುಕೇ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ಈಗ ನಿಮಗೆ ಮಂಗಳವೇ ಆಗುತ್ತೆ, ಅಂದರೆ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ನಮಗಿಷ್ಟು ಮಾತ್ರ ಗೊತ್ತಿದೆ, ಏನು ಅಂತಂದರೆ ಇಂದ್ರ ಸೇನಾದಿ ಸಾರಥಿ ಪಾಂಡವರನ್ನ ಬಿಟ್ಟು ದ್ವಾರಕಾಪುರಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಅಂದರೆ ಅವರ ಸಾರಥಿ ಇದಾನಲ್ಲ ಇಂದ್ರಸೇನ ಅಂತಂದ್ಬಿಟ್ಟು, ಆ ಪಾಂಡವರನ್ನ ಬಿಟ್ಟು ಬೇರೆ ಇನ್ನೆಲ್ಲರೂ ಕೂಡ ದ್ವಾರಕಾಪುರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ದ್ರೌಪದಿನೂ ಇಲ್ಲ, ಪಾಂಡವರು ಇಲ್ಲ. ಇನ್ನೂ ಒಂದು ಸಂತೋಷದ ವಿಷಯ ನಿಮಗೆ ಹೇಳಬೇಕು. ಅದೇನಪ್ಪ ಅಂತಂದ್ರೆ, ರಾಜ ವಿರಾಟನ ಮಹಾಬಲಿ ಸೇನಾಪತಿ ಕೀಚಕ ಇದ್ನಲ್ಲ, ಅವನು ತನ್ನ ಮಹಾನ್ ಪರಾಕ್ರಮದಿಂದ ತ್ರಿಗರ್ತ ದೇಶವನ್ನು ಕೂಡ ಖಿನ್ನವನ್ನಾಗಿಸಿದ್ದ. ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕು, ಆ ರೀತಿ ಮಾಡ್ಬಿಟ್ಟಿದ್ದ. ಅಂತಹ ಪಾಪಾತ್ಮನನ್ನ ಅವನ ಸೋದರರಿದರಲ್ಲ ಅವರ ಸಹಿತ ರಾತ್ರಿಯಲ್ಲಿ ಗುಪ್ತ ರೂಪದಿಂದ ಗಂಧರ್ವರು ಕೊಂದು ಹಾಕಿದ್ದಾರೆ ಅನ್ನುವಂಥ ವಿಷಯವನ್ನ ಹೇಳ್ತಾರೆ. ದೂತರ ಈ ಮಾತನ್ನ ಕೇಳಿ ದುರ್ಯೋಧನ ಬಹಳ ಸಮಯದ ತನಕ ವಿಚಾರ ಮಾಡ್ತಾ ಇದ್ದ. ಆಮೇಲೆ ಅವನು ಸಭಾಸದರಿಗೆ ಹೇಳ್ತಾನೆ, ಪಾಂಡವರ ಅಜ್ಞಾತವಾಸದ ಈ 13ನೇ ವರ್ಷದಲ್ಲಿ ಕೇವಲ ಕೆಲವೇ ದಿನಗಳು ಉಳಿದಿದೆ. ಇದೇನಾದ್ರೂ ಸಮಾಪ್ತಿ ಆಗೋದ್ರೆ ಸತ್ಯವಾಗಿ ಪಾಂಡವರು ಮತ್ತು ಹಿಡಿದಂತ ಆನೆ ಇರುತ್ತಲ್ಲ ಹಾಗೆ, ಮತ್ತೆ ವಿಷಧರ ಸರ್ಪಗಳ ಹಾಗೆ ಕ್ರೋಧಾತುರರಾಗಿ ಕೌರವರಿಗೆ ದುಃಖದಾಯಿಗಳಾಗ್ತಾರೆ. ಯಾಕಂದ್ರೆ ಅವ್ರು ಏನೇನು ಅನುಭವಿಸಿದಾರೋ ಅದರಿಂದ ಅವ್ರಿಗೆಲ್ಲ ತುಂಬಾನೇ ಬೇಜಾರಾಗಿದೆ, ಅವ್ರಿಗೆ ತುಂಬಾ ಕೋಪ ಇದೆ. ಅವ್ರ 13ನೇ ವರ್ಷ ಏನಾದರೂ ಮುಗಿದೋಯ್ತು ಅಂತಂದ್ರೆ ನಮಗೆ ಉಳಿಗಾಲ ಇಲ್ಲ. ಅವರೆಲ್ಲರೂ ಕೂಡ ಸಮಯದ ಲೆಕ್ಕಾಚಾರವನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಎಲ್ಲಾದ್ರೂ ದುರ್ವಿಜ್ಞ ರೂಪದಲ್ಲಿ ಬಚ್ಚಿಟ್ಕೊಂಡಿರ್ಬೇಕು, ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಬಚ್ಚಿಟ್ಕೊಂಡಿರ್ಬೇಕು.
ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ಉಪಾಯವನ್ನು ಮಾಡಬೇಕು. ಅದರಿಂದ ಅವರು ತಮ್ಮ ಕ್ರೋಧವನ್ನು ಕುಡಿದು ಮತ್ತೆ ಕಾಡಿನಲ್ಲಿ ಹೋಗ್ಬಿಡ್ಬೇಕು. ಅಂದ್ರೆ ಏನು, ಕೋಪ ಬರಬೇಕು, ಆ ರೀತಿ ನಾವು ಏನಾದರೂ ಮಾಡಬೇಕು. ಅದರಿಂದ ನಾವು ಅವರನ್ನು ಹುಡುಕೋದಕ್ಕಾಗಬೇಕು. ಆಮೇಲೆ ಮತ್ತೆ ಅವರು ವನವಾಸಕ್ಕೆ ಹೋಗಬೇಕು. ಅದಕ್ಕೋಸ್ಕರನೇ ಬೇಗ ಅವರನ್ನೆಲ್ಲ ಹುಡುಕಿ, ಇದರಿಂದ ನಮ್ಮ ಈ ರಾಜ್ಯ ಎಲ್ಲ ರೀತಿಯ ವಿಷಬಾಧೆ ಮತ್ತು ವಿರೋಧಿಗಳಿಂದ ಮುಕ್ತವಾಗಿ ಚಿರಕಾಲದ ತನಕ ಅಕ್ಷುಣ್ಣವಾಗಿರಲಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಈಗ ಅವರು ಬಂದರೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತ ಇವನು ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದರೆ ಅವ್ರಿಗೆ ಎಷ್ಟು ಕೋಪ ಬಂದಿರಬೇಕು ಅನ್ನೋದು ಇವನು ಗೊತ್ತಿದೆ. ಅದಕ್ಕೋಸ್ಕರ ಬೇಗ ಹುಡುಕಿ, ಇಲ್ಲ ಅಂದರೆ ನಮಗೆ ತೊಂದರೆಗಳು ಒಂದಾದ್ಮೇಲೆ ಬಂದೇ ಬರುತ್ತೆ, ನಾವಂತೂ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.